ಎಲ್ರಿಗೂ ನಮಸ್ಕಾರ. ಇವತ್ತು ಲಂಚ್ ಬಾಕ್ಸ್‌ಗೆ ತುಂಬಾ ಚೆನ್ನಾಗಿರೋ ಅಂಥ ಒಂದು ಬದನೆಕಾಯಿಂದ ಮಾಡಿರೋ ಭರ್ತಾ ಅಂತ ಮಾಡ್ತಾಯಿದ್ದೀನಿ. ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ದೊಡ್ಡ ಬದನೆಕಾಯಿ ಸಿಗತ್ತಲ್ಲ, ಅದು ಮಾರ್ಕೆಟಲ್ಲಿ ನೀವು ತೊಗೊಂಡಾಗ ತುಂಬ ಲೈಟಾಗಿರಬೇಕು ವೆಯ್ಟು, ಫ್ರೆಶ್ ಆಗಿರಬೇಕು. ಆ ಥರದ್ದು ಸಿಕ್ಕಿದ್ರೆ ಇದನ್ನು ಮಾಡ್ಬೋದು. ಈಗ ಇಲ್ಲಿ ನಾನು 2 ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒರೆಸ್ಕೋತಾ ಇದ್ದೀನಿ. ಈಗ ನಾವು ಅದನ್ನು ಬೇಯಿಸೋಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಪೂರ್ತಿ ಬದನೆಕಾಯಿಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಆ ಥರ ಮಾಡೋದ್ರಿಂದ ಬೇಗ ಸೀದು ಹೋಗಲ್ಲ. ಈಗ ನಾನು ಎರಡೂ ಬದನೆಕಾಯಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಆನಂತರದಲ್ಲಿ ನಾವು ಒಂದು ಪ್ಯಾನ್ ಇಟ್ಕೊಂಡು, ನೀವು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಕೂಡ ಮಾಡ್ಕೋಬೋದು. ಅದು ಆಗಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಪೂರ್ತಿ. ಅದರಲ್ಲಿ 2 ಬದನೆಕಾಯಿನ ಇಟ್ಟು, ಅದ್ರ ಜೊತೆಗೆ ನಾನು ತೊಳ್ಕೊಂಡಿರೋ ಅಂಥ ಹುಳಿ ಇರೋ ಅಂಥ ಒಂದು ಟೊಮೆಟೊನ 2 ಇಟ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಅದು ಆಗುತ್ತೆ. ಮುಚ್ಚಿ ಸಣ್ಣ ಊರಿನಲ್ಲಿ ಅದನ್ನು ಬೇಯಿಸ್ಕೋಬೇಕು. ಆಗಾಗ್ಗೆ ಈ ಥರ ತಿರುಗಿಸಿ ಹಾಕ್ಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಅದು ರೋಸ್ಟ್ ಆಗಬೇಕು. ಈಗಾಗಿದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ. ಪೂರ್ತಿ ಒಳಗಡೆನೂ ಬೆಂದಿರಬೇಕು, ಹೊರಗಡೆನೂ ಈ ಥರ ಸರಾಗವಾಗಿ ಸಿಪ್ಪೆ ಬರೋ ಹಾಗೆ ಇರಬೇಕು. ಈ ಥರ ಬಂದಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡೋಣ. ಈಗ ಸುಮಾರಾಗಿ ಆರಿದೆ. ಅದರ ಸಿಪ್ಪೆ ಸಲೀಸಾಗಿ ಬರುತ್ತೆ. ಈ ಥರ ಎರಡೂ ಬದನೆಕಾಯ್ದು ಸಿಪ್ಪೆನ ತೆಕ್ಕೊಂಬಿಡೋಣ. ಅದನ್ನು ಒಂದು ತಟ್ಟೆನಲ್ಲಿ ಇಟ್ಕೋತಾ ಇದ್ದೀನಿ. ತೊಟ್ಟಿನ ಭಾಗ ಆ ನಂತರದಲ್ಲಿ ಅದನ್ನು ತೆಕ್ಕೊಂಬಿಡಬೇಕು. ಈಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಒಳಗಡೆ ಎಲ್ಲ ಚೆನ್ನಾಗಿ ನೋಡಿಕೊಂಡು ಆ ಥರದ್ದು ಇಟ್ಕೋಬೋದು. ನೀವು ಕಟ್ ಮಾಡಿ ಬೇಕಾದರೂ ಇಟ್ಕೋಬೋದು ಅನುಮಾನ ಬಂದರೆ. ಈಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಬೇಗ ಮ್ಯಾಶ್ ಆಗುತ್ತೆ. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಈಗ ನಮ್ಮ ತಯಾರಿ ಶುರು ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಈಗ ಎರಡು ಚಟಪಟ ಅಂತಿದೆ ಅಂತಾದರೆ ಇದಕ್ಕೆ ಇಂಗನ್ನು ಹಾಕ್ಕೊಂಡು, ಆ ನಂತರದಲ್ಲಿ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಬದನೆಕಾಯಿ ಬರೀ ಹಾಗೆ ಮಾಡಿದಾಗ ತುಂಬ ಒಂಥರ ಪೇಸ್ಟ್ ಥರ ಇರುತ್ತೆ. ಹಾಗಾಗಿ ಬೇರೆ ತರಕಾರಿ ಹಾಕ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಫ್ರೋಝನ್ ಪೀಸ್ ಕೂಡ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಬೇಯೋಕ್ಕೆ ಬಿಡೋಣ. 1 ನಿಮಿಷ ಬೆಂದಿದೆ ಅಂತಾದರೆ ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಸಿಪ್ಪೆ ತೆಗೆದಿರೋ ಅಂಥದ್ದು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಬೆಂದಿದೆ ಎಲ್ಲವೂ, ಬಾಡಿಸ್ಕೊಂಡಿದ್ದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ಸುಮಾರಾಗಿ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಮತ್ತು ಟೊಮೆಟೊ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈರುಳ್ಳಿ, ಬೆಳ್ಳುಳ್ಳಿ ಬೇಕಾದರೆ ಒಗ್ಗರಣೆ ಮಾಡ್ಕೊಂಡ್ವಲ್ಲ ಆವಾಗ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಆನಂತರದಲ್ಲಿ ಇವೆಲ್ಲ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಹದದಲ್ಲಿ ಇರಬೇಕು, ತುಂಬ ನೀರಾಗಿ ಬೇಡ. ಇದನ್ನು 1 ಅಥವಾ 2 ನಿಮಿಷ ಬಿಡೋಣ. ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ. ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಹದದಲ್ಲಿ ಇದ್ದಾಗ ತುಂಬಾ ಸಾಫ್ಟಾಗಿ ಚಪಾತಿ ಜೊತೆ, ಪೂರಿ ಜೊತೆ ಹೊಂದ್ಕೊಂಡಂಗೆ ಇರುತ್ತೆ. ಇದಕ್ಕೆ ಗರಂ ಮಸಾಲ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಬದನೆಕಾಯಿದು ಒಂದು ಭರ್ತಾ ರೆಡಿಯಾಯಿತು. ತುಂಬಾ ರುಚಿಯಾಗಿರುತ್ತೆ. ಒಂದು ಹೊಸ ರೀತಿಯಾಗಿ ಸೈಡ್ ಡಿಶ್ಶು ಚಪಾತಿಗೆ, ಪೂರಿಗೆ ಎಲ್ಲ ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.